Good morning, DXN. My name is Ananda Masli, Bagalkot, Karnataka State. My mobile number is 9242494770. WhatsApp number is 9900913869. ಯಾವುದೇ ಕಾಯಿಲೆ ಜೀವನ ಪರ್ಯಂತ ಬರದೇ ಇರಲು ಸುಲಭ ಮಾರ್ಗವೇನಾದರೂ ಇದೆಯಾ? ಅಂದ್ರ ಯಾವುದೇ ಕಾಯಿಲೆ ಜೀವನ ಪರ್ಯಂತ ಅಂದ್ರ ನಾನು ಸಾಯುವವರೆಗೆ ಕಾಯಿಲೆ ಮುಕ್ತನಾಗಿ ಸಾಯುವುದು ಅಂದ್ರೆ ನನ್ನ ಆಯುಷ್ಯ ಮುಗಿದು ಸಾಯುವವರೆಗೂ ನಾನು ಆರೋಗ್ಯದಿಂದಿರುವುದು. BP ಇರಬಾರ್ದು, ಶುಗರ್ ಇರಬಾರ್ದು, ಥೈರಾಯ್ಡ್ ಇರಬಾರ್ದು, ಮೊಣಕಾಲು ಇರಬಾರ್ದು, ಬ್ರೈನ್ ಹ್ಯಾಮರೇಜ್ ಇರಬಾರ್ದು, ಏನು ಮಾನಸಿಕ ತೊಂದರೆ ಇರಬಾರ್ದು, ದೈಹಿಕ ತೊಂದರೆ ಇರಬಾರ್ದು. ಆದರೆ ನಾನು ನನ್ನ ಜೀವನದ ಕೊನೆಯ ದಿನಗಳವರೆಗೂ ಆಯುಷ್ಯ ಇರುವವರೆಗೂ ನಾನು ಆರೋಗ್ಯವಾಗಿರ್ಬೇಕಾದ್ರೆ ಏನು ಮಾಡ್ಬೇಕು? ಇದ್ರ ಬಗ್ಗೆ ಒಂಚೂರು ಚಿಂತನೆ ಮಾಡೋನು ಏನ್ರಿ? ಇದ್ರ ಬಗ್ಗೆ ಒಂಚೂರು ಚಿಂತನೆ ಮಾಡೋನು. ನಾವು ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನು ಸಾಕಷ್ಟು ಸಾರಿ ನಾನು ಹೇಳಿದ್ದೀನಿ. ಗುಡ್ ಮಾರ್ನಿಂಗ್ DXN. My name is Ananda Masli, Bagalkot, Karnataka State. My mobile number is 9242494770. WhatsApp number is 9900913869. ಅಂದ್ರ ನಾವು ಯಾವುದೇ ಕಾಯಿಲೆ ಜೀವನ ಪರ್ಯಂತ ಬರದೇ ಇರಲು ಸುಲಭ ಮಾರ್ಗ ಉಂಟಾ ಅಂತ ಒಂದು ವಿಷಯದ ಮೇಲೆ ಡಿಸ್ಕಷನ್ ಮಾಡೋಣ. ಅಂದ್ರ ನಾವು ನಮ್ಮ ಆಯುಷ್ಯ ಮುಗಿದು ಸಾಯುವವರೆಗೂ ಯಾವುದೇ ಒಂದು ಕಾಯಿಲೆ ಇಲ್ಲದೇನೆ ಆರೋಗ್ಯಕರವಾಗಿ ಇದ್ದುಕೊಂಡು ಸಾಯುವುದು. ನಮಗ BP ಇರಬಾರ್ದು, ಶುಗರ್ ಇರಬಾರ್ದು, ಥೈರಾಯ್ಡ್ ಇರಬಾರ್ದು, ಬ್ರೈನ್ ಹ್ಯಾಮರೇಜ್ ಇರಬಾರ್ದು, ಮೊಣಕಾಲು ನೋವು ಇರಬಾರ್ದು, ಬೆನ್ನು ನೋವು ಇರಬಾರ್ದು, ಯಾವುದೇ ಕಾಯಿಲೆ ಇರಲಾರ್ದೇನೆ ನಮ್ಮ ಆಯುಷ್ಯ ಮುಗಿದು ನಾವು ಸಾಯ್ಬೇಕು. ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಇವತ್ತಿನ ದಿನಮಾನದಲ್ಲಿ? ಆದ್ರೆ ಹಿಂದೆ ಸುಮಾರು 50 ವರ್ಷ 100 ವರ್ಷದ ಹಿಂದಗಡೆ ಜನಗಳು ಆ ರೀತಿ ಇದ್ರು. ಈಗಲೂ ಕೂಡ ಅದಾರ, ಮತ್ತು ಸುಳ್ಳಲ್ಲ, ಈಗಲೂ ಅದಾರ. ಅವ್ರು ಹಾಗಿರ್ಲಿಕ್ಕೆ ಏನು ಕಾರಣ ಅಂತಂದ್ರ ಸಂಪೂರ್ಣ ಮನಸ್ಸು ಮತ್ತು ದೇಹಗಳನ್ನ ಅವರು ಆರೋಗ್ಯಕರವಾಗಿ ಇಟ್ಟುಕೊಂಡು ಬಂದಾರ. ಈಗ ಉದಾಹರಣೆಗೆ ದೇಹ ಆರೋಗ್ಯಕರವಾಗಿರಬೇಕಾದ್ರೆ ದೇಹಕ್ಕೆ ಪೌಷ್ಟಿಕಾಂಶಗಳು ದೊರಕಬೇಕು, ನ್ಯೂಟ್ರಿಷನ್ಗಳು ದೊರಕಬೇಕು, ಸರಿಯಾದ ನೀರು ದೊರಕಬೇಕು, ಆರೋಗ್ಯಕರವಾದಂತಹ ನೀರು ದೊರಕಬೇಕು, ಮತ್ತು ಗಾಳಿಯಲ್ಲಿ ಆಮ್ಲಜನಕ ಹೆಚ್ಚಾಗಿ ಅವರಿಗೆ ಒದಗಬೇಕು. ಇದೆಲ್ಲ ಸರಿಯಾಗಿ ಒದಗಿದ್ರೆ ಅವರ ದೇಹ ಚೆನ್ನಾಗಿರ್ತದೆ, ಅವರ ದೇಹ ಆರೋಗ್ಯಕರವಾಗಿರ್ತದೆ. ಇದ್ರ ಜೊತೆಗೆ ಒಂದಷ್ಟು ಅವರು ವ್ಯಾಯಾಮವನ್ನು ಮಾಡುವುದು ಅಥವಾ ಶ್ರಮದ ಕೆಲಸಗಳನ್ನು ಮಾಡುವುದು, ಸದಾ ಕೆಲಸದಲ್ಲಿರುವುದು, ಆಮೇಲೆ ಅವರು ಯಾವಾಗಲೂ ಅನಾವಶ್ಯಕವಾದಂತಹ ಯಾವುದೇ ಪದಾರ್ಥಗಳನ್ನ ಸೇವನೆ ಮಾಡುವಂಗಿಲ್ಲ, ಯಾವ ಹ್ಯಾಬಿಟ್ಗಳನ್ನು ಮಾಡಲ್ಲ, ಬ್ಯಾಡ್ ಹ್ಯಾಬಿಟ್ಸ್. ಇನ್ನು ನೆಕ್ಸ್ಟ್ ಯಾವ್ದ್ರಪ್ಪ? ಮನಸ್ಸನ್ನ ಆರೋಗ್ಯಕರವಾಗಿ ಇಟ್ಟುಕೊಳ್ಳೋದು. ಮನಸ್ಸನ್ನ ಆರೋಗ್ಯಕರವಾಗಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ ಐತಿ. ಯಾಕಂದ್ರೆ ನಮ್ಮ ದೇಹದ ಡ್ರೈವರೇ ಮನಸ್ಸು. ಮನಸ್ಸು ಅನ್ನುವಂತಹ ಡ್ರೈವರು ಸರಿಯಾಗಿ ಡ್ರೈವಿಂಗ್ ಮಾಡ್ಲಿಲ್ಲ ಅಂದ್ರ ಎಲ್ಲಿಗಾರ ಒಯ್ದು ಆಕ್ಸಿಡೆಂಟ್ ಮಾಡಿದ್ರೆ ಏನ್ ಮಾಡ್ತೀರಿ? ಅವಾಗ ಕಾರ್ ಏನ್ ಮಾಡ್ತದ? ದೇಹ ಅನ್ನುವಂತ ವಾಹನ ಕಾರ್ ಅಂತ ಹೇಳ್ಬೋದು. ಮನಸ್ಸು ಅನ್ನಂತೂ ಒಬ್ಬ ಡ್ರೈವರು ಅವನು ಸರಿಯಾಗಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅದನ್ನ, ದೇಹವನ್ನ, ಅಂದ್ರ ಆ ವಾಹನವನ್ನ. ಇಲ್ಲಾಂದ್ರೆ ಒಯ್ದವ ಎಲ್ಲರೇ ಡ್ಯಾಶ್ ಮಾಡಿಲ್ಲ ಅಂದ್ರೆ ಏನಾಗ್ತದ ಪರಿಸ್ಥಿತಿ? ಇವತ್ತಿನ ದಿವಸ ಆಗ್ತಾ ಇರುವುದು ಅದೇ. ಬಹಳಷ್ಟು ನಮ್ಮ ದೈಹಿಕ ಶ್ರಮಗಳಿಗೆ, ದೈಹಿಕ ಸಮಸ್ಯೆಗಳಿಗೆ, ಅನಾರೋಗ್ಯಗಳಿಗೆ ಮನಸ್ಸೇ ಬಹಳಷ್ಟು ಮುಖ್ಯ ಕಾರಣ ಆಗ್ಯದ. ಜೊತೆಗೆ ಇವೆಲ್ಲ ಆಹಾರ, ನೀರು, ಆಮ್ಲಜನಕ, ಜೊತೆಗೆ ಸರಿಯಾಗಿ ನಾವು ಮೈ ಮುರಿದ ಕೆಲಸವನ್ನ ಮಾಡದೇ ಇರುವುದು ಕೂಡ ಕಾರಣ ಆಗ್ಯದ. ಕೂತಲ್ಲೇ ರಿಮೋಟ್ ಎಲ್ಲ, ಲೈಟ್ ಆರಿಸ್ಲಿಕ್ಕೆ, ಫ್ಯಾನ್ ಆರಿಸ್ಲಿಕ್ಕೂ ಕೂಡ ರಿಮೋಟ್ ಬಂದ್ಬಿಟ್ಟಾವ ಈಗ.
ನಾವೇ ಮಾಡ್ಕೊಂಡಿದ್ದದು, ನಮ್ಮದೇ ತಪ್ಪು. ಇನ್ನೊಬ್ಬರು ಬ್ಲೇಮ್ ಮಾಡೋದ್ರಾಗ ಅರ್ಥ ಇಲ್ಲ. ಏನ್ ಮಾಡ್ಕೋಬೇಕು, ಏನ್ ಮಾಡ್ಕೋಬಾರ್ದು, ಏನ್ ನಮಗ ಬೇಕು, ಏನ್ ಬೇಡ, ಯಾವ್ದು ಅವಶ್ಯದ, ಇದು ಯಾವ್ದ್ರ ಕಡೆ ಗಮನನೇ ಇಲ್ಲ ನಮಗ. ನಮಗ ಏನಪ್ಪಾ, ಹೆಂಗರ ಮಾಡು, ಒಳ್ಳೆ ಮಾರ್ಕ್ಸ್ ತಗೋ, ಹೆಂಗರ ಮಾಡು, ನೌಕರಿ ಹಿಡ್ಕೋ, ಹೆಂಗರ ಮಾಡು, ವರದಕ್ಷಿಣೆ ಬಹಳಷ್ಟು ವರದಕ್ಷಿಣೆ ತಗೊಂಡು ಮದುವೆ ಆಗು, ಹೆಂಗರ ಮಾಡು. ಹೆಂಗ್ ಮಾಡಕ್ಕಾಗತ್ರಿ? ನೋ, ನಾಟ್ ಪಾಸಿಬಲ್. ಹೆಂಗರ ಜೀವನ ಮಾಡಿದ್ರ ಅದು ಹೆಂಗರ ಆಗ್ಬಿಡ್ತದ. ಕೊನೆಗೆ ರಿಸಲ್ಟ್ ಸರಿ ಇರಲ್ರಿ. ಬಹಳ ಮಂದಿ ಲಕ್ಷ ಕೊಟ್ಟಿಲ್ಲ. ಬರೀ ಏನ್ ನೋಡ್ತಾರಂದ್ರ ಅವ್ರ ಆರಂಭದ ಅಟ್ಟಹಾಸವನ್ನು ಮಾತ್ರ ಗಮನ ಕೊಡ್ತಾರ. ಅವರ ಅಂತ್ಯದ ಕಡೆ ಬಹಳ ಮಂದಿ ಗಮನ ಇರಲ್ಲ. ಒಂದ್ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂದ್ರ ನೋಡ್ರಿ, ಈಗ ನಿಜವಾದ ಒಳ್ಳೆತನಕ್ಕೂ ಒಳ್ಳೆಯತನದ ರೀತಿಯಲ್ಲಿ ಇರುವುದಕ್ಕೂ ವ್ಯತ್ಯಾಸ ಏನು ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ, ಸಮುದ್ರ ದಂಡೆ ಒಳಗ ಸಾಕಷ್ಟು ಉಸುಗಿರ್ತದ್ರಿ. ಮನಿ ಕಟ್ಟಕ್ ಬರ್ತತನದ? ಪ್ಲಾಸ್ಟ್ರಿಂಗ್ ಮಾಡಕ್ ಬರ್ತನ್ರಿ? ಬರುದಿಲ್ಲ. ರಗಡ್ ಇರ್ತತೆ. ಅಲ್ಲ, ಬರದೇ ಇರುದ ಒಳ್ಳೇದ್ ಬಿಡ್ರಿ. ಬರ್ತಿತ್ತಂದ್ರ ಮತ್ತ ಅದನ್ನು ತಗೊಂಡು ಬಂದು ಸಮುದ್ರ ಎಲ್ಲಿ ನಮ್ಮ ಮನೆ ಮುಂದೆ ಸಮುದ್ರ ಬಂದು ಬಿಡ್ತಿತ್ತೋ ಗೊತ್ತಿಲ್ಲ. ಯಾಕಂದ್ರ ನಾವು ಮನುಷ್ಯ ಬಹಳ ತಪ್ಪು ಮಾಡ್ತಾ ಇದ್ದಾನ. ಅವನ ತಪ್ಪಿನಿಂದ ಅವನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನ. ಆದ್ರ ಅವನಿಗೆ ಅದರ ಅರಿವೇ ಇಲ್ಲ. ನಾನು ತಪ್ಪು ಮಾಡಿದ್ದಕ್ಕೋಸ್ಕರ ಇವೆಲ್ಲ ಬರ್ತಾ ಇದ್ದವು ಅನ್ನುವಂತ ಸಾಮಾನ್ಯ ಜ್ಞಾನ ಅವನಿಗಿಲ್ಲ. ಅವ ಮತ್ತೊಬ್ಬರ ಮೇಲೆ ಹಾಕ್ತಾನೆ, ಇನ್ನೊಬ್ಬರ ಮೇಲೆ ಹಾಕ್ತಾನ. ತನ್ನ ತಪ್ಪುಗಳನ್ನು ಒಪ್ಕೊಳ್ಳೋದಿಲ್ಲವ, ಬೇರೆಯವ್ರ ತಪ್ಪುಗಳನ್ನು ಎತ್ತಿ ಹೇಳ್ತಾನ. ಈ ಪ್ರಪಂಚದೊಳಗೆ ಯಾರು ತಮ್ಮ ತಪ್ಪುಗಳನ್ನು ಒಪ್ಕೋತಾರೋ ಅವರು ನಿಜವಾದ ಹೀರೋಗಳು. ಮಾಡಬಾರ್ದೆಲ್ಲ ಮಾಡಿ ತಾವು ಬಹಳ ಸರಿಯಾಗೇ ಇದ್ದೀವಿ ಅಂತ ವರ್ತನೆ ಮಾಡ್ತಾರ ನೋಡ್ರಿ. ಅವ್ರು ಎಂದೂ ಹೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ವಿಲನ್ಗಳವ್ರು. ಅದಕ್ಕ ಒಳ್ಳೆಯದನ್ನ ಪಾಲಿಸಬೇಕು. ನಮ್ಮ ಮನಸ್ಸು ಮತ್ತು ದೇಹ ಎರಡನ್ನು ಸರಿಯಾಗಿ ಇಟ್ಕೊಂಡು ಹೋದ್ರ ಮುಂದಿನ ದಿನಮಾನಗಳಲ್ಲಿ ಯಾವ ಕಾಯಿಲೆಗಳು ಬರುವುದಿಲ್ಲ ನಮಗ. ಅದಕ್ಕೇನಂತಾರಪ್ಪ ಅಂದ್ರೆ ವೆಲ್ನೆಸ್ ಅಂತಾರ. ಅದಕ್ಕೆ ದಟ್ ಈಸ್ ಕಾಲ್ಡ್ ವೆಲ್ನೆಸ್. ವೆಲ್ನೆಸ್ ಇಂಡಸ್ಟ್ರಿ ಐತ್ರಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರಲ್ಲ ನಾನು. ವೆಲ್ನೆಸ್ ಇಂಡಸ್ಟ್ರಿ ಐತಿ. ಆ ವೆಲ್ನೆಸ್ ಇಂಡಸ್ಟ್ರಿ ಒಳಗೆ ಬಹಳ ಜನ ಮುಂದುವರೆದ ರಾಷ್ಟ್ರಗಳೇ ಅದಾವು. ಮುಂದುವರೆದ ರಾಷ್ಟ್ರಗಳಲ್ಲಿ ವೆಲ್ನೆಸ್ ಬಹಳ ಪ್ರಸಿದ್ಧ ಅದ. ವೆಲ್ನೆಸ್ ಅಂದ್ರೆ ಏನ್ರಿ? ಒಟ್ಟಲ್ಲಿ ಕಾಯಿಲೆ ಅನ್ನೋ ಶಬ್ದನೇ ಬರುದಿಲ್ಲ ನೋಡ್ರಿ. ಕಾಯಿಲೆ ಅನ್ನೋ ಶಬ್ದನೇ ಬರುದಿಲ್ಲ. 60, 70, 80, 90, 100, 110 ವರ್ಷ ಆಗಿರ್ತದ. ಓಡಾಡಿ ಕೆಲಸ ಮಾಡ್ತಿರ್ತಾರ್ರಿ. ಸೇವಾ ಮಾಡ್ತಾರ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಾರ, ತಮ್ಮ ಬದುಕನ್ನ ಸರ್ವತೋಮುಖವಾದ ಅಭಿವೃದ್ಧಿ ಮಾಡ್ಕೊತಾರ. ಸರ್ವತೋಮುಖವಾದ ಅಭಿವೃದ್ಧಿ ಮಾಡ್ಕೊಂಡ್ರೆ ಅಲ್ಲಿ ಆರೋಗ್ಯ ಕೂಡ ಅಭಿವೃದ್ಧಿ ಆಗ್ತದೆ. ಅದಕ್ಕ ವೆಲ್ನೆಸ್ ಇಂಡಸ್ಟ್ರಿ ಅಂತಾರ. ಆ ವೆಲ್ನೆಸ್ ಇಂಡಸ್ಟ್ರಿಯನ್ನ ನಮ್ಮ ದೇಶದಲ್ಲೂ ಕೂಡ ಅಲ್ಲಲ್ಲೇ ತಂದಾರ, ಪಾಲಿಸ್ತಾ ಇದ್ದಾರ. ಜನಗಳದಾರ ಒಳ್ಳೆಯವರು. ನಮ್ಮ ಗಮನಕ್ಕೆ ಬಂದಿಲ್ಲ. ಅವ್ರು ಹೇಳುವುದನ್ನ ಜನ ಕೇಳುವುದಿಲ್ರಿ. ಜನ ಕೇಳುವುದಿಲ್ಲ. ಅವ್ರಿಗೆ ಮೂರ್ಖರು ಅಂತಾರ ಇವರು. ಅವ್ರಿಗೆ ಮೂರ್ಖರು ಅಂತಾರ. ಅದಕ್ಕ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವ್ದು ಸರಿ, ಯಾವ್ದು ತಪ್ಪು ಅನ್ನೋದನ್ನ ನಾವು ಎಲ್ಲಿವರೆಗೂ ಸರಿಯಾಗಿ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಯಾವ ಕೆಲಸಕ್ಕೂ ಬಾರದಂಥವ್ರಾಗಿರ್ತೀವಿ. ಎಲ್ಲಾ ಮಾಡೋದು ಮಾಡ್ತೀವಿ. ಅದು ಒಂದು ಇದ್ರದ್ದು ಸಣ್ಣ ಕತೆ ಹೇಳ್ತಾರ ನೋಡ್ರಿ, ಗೊತ್ತಿರ್ಬೇಕು ತಮಗ. ಕರಡಿ ಜೇನು ಅಂದ್ರೆ ಬಹಳ ಇಷ್ಟ ಅದಕ್ಕ. ಕರಡಿಗೆ ಜೇನು ತುಪ್ಪ, ಜೇನು ಗೂಡು ಕಂಡು ಬಿಟ್ರೆ ಬಿಡುದೇ ಇಲ್ಲ. ಬಹಳ ಪ್ರೀತಿ ಅದಕ್ಕ. ಒಂದು ಗಿಡದ ಪೊಟರಿ ಒಳಗ, ಅಂದ್ರೆ ದೊಡ್ಡ ಗಿಡ, ದೊಡ್ಡ ಮರ ಅದು, ಒಂದು 15 ಫೂಟ್ ದಪ್ಪ. ಅದ್ರಾಗ ಒಂದು ಪೊಟರಿ ಐತೆ, ಒಂದು ಹೋಲ್ ಐತಿ. ಆ ಹೋಲಿನೊಳಗ ಅಲ್ಲಿ ಜೇನು ಹಾಕಿದ, ಜೇನು ಗೂಡು ಗಟ್ಟೆ ಅದ ಒಳಗ. ಅದನ್ನ ನೋಡಿ ಇದು ಕರಡಿ ಅದ್ರೊಳಗ ಕೈ ಹಾಕ್ತದ. ಕೈ ಹಾಕಿ ಹಿಂಗ ಮುಷ್ಟಿ ಒಳಗ ಅದನ್ನ ಹಿಡಿತದೆ. ಅದನ್ನ ಜೇನುಗೂಡ ಪೊಟ್ರಿ ಒಳಗ ಹಿಂಗ್ ಕೈ ಹಾಕಿ ಜೇನುಗೂಡನ್ನ ಹಿಡಿತದ ಗಟ್ಟಾಗ. ಹಿಡಿದು ಹಿಂಗ್ ಹೊರಗೆ ತೆಗಿಲಕ್ ಹೋಗ್ತದ. ಬಟ್ ಇದೇನ್ ಮುಷ್ಟಿ ಆಗ್ಯದಲ್ಲ, ಹೀಗಾಗಿ ಆ ಪೊಟ್ರಿಯಿಂದ ಹೊರಗೆ ಬರ್ತಾ ಇಲ್ಲ ಇದು.
ಅದಕ್ಕ ಜೇನ್ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಅದ್ರದೆಲ್ಲಾ ಗಮನ ಇರುವುದು ಜೇನಿನ ಮೇಲೆ. ಆದ್ರೆ ತನ್ನ ಕೈ ಹೀಗೆ ದಪ್ಪ ಆಗ್ಯದ, ಹೋಗುವಾಗ ಹಿಂಗ ತೆಳಗಿತ್ತು, ಬರುವಾಗ ಹಿಂಗ ದಪ್ಪ ಮುಷ್ಟಿ ಆಗ್ಯದ. ಆ ಮುಷ್ಟಿ ಹೊರಗೆ ಬರ್ತಾ ಇಲ್ಲ. ಆ ಮುಷ್ಟಿ ಬಿಟ್ರೆ ಮಾತ್ರ ನನ್ನ ಕೈ ಹೊರಗೆ ಬರ್ತನ್ನೋ ಒಂದು ಸಾಮಾನ್ಯ ಸೂಕ್ಷ್ಮ ತಿಳುವಳಿಕೆ ಅದಕ್ಕೆ ಇರುವುದಿಲ್ಲ. ಯಾಕಂದ್ರೆ ಜೇನಿನ ಮ್ಯಾಗಿನ ವ್ಯಾಮೋಹ ಅಷ್ಟೊಂದು ಅದನ್ನ ಬುದ್ಧು ಮಾಡಿಬಿಟ್ಟಿರ್ತದೆ, ಮೂರ್ಖರನ್ನಾಗಿ ಮಾಡಿಬಿಟ್ಟಿರ್ತದೆ. ಅದು ಎರಿದು ಜಗ್ಗಿ 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 ಕೈಯೊಳಗೆಲ್ಲ ರಕ್ತ ಸೋರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಕೈ ಹೊರಗೆ ಬರುವುದಿಲ್ಲ. ಇದೇ ರೀತಿಯಾಗಿ ಕರಡೆಯ ರೀತಿಯಲ್ಲಿ ನಾವು ಬಹುತೇಕರು ವರ್ತನೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ಹೇಗಂದ್ರೆ ಸಂಪತ್ತು ಬೇಕು, ಅಧಿಕಾರ ಬೇಕು, ಎಲ್ಲಾ ಬೇಕು, ಜೊತೆಗೆ ಆನಂದ ಸಂತೋಷವೂ ಬೇಕು, ಸುಖಾನೂ ಬೇಕು. ಹೆಂಡತಿ ನಾವ್ ಹೇಳ್ದಂಗೆ ಕೇಳಬೇಕು, ಮಕ್ಕಳು ನಾವ್ ಹೇಳ್ದಂಗೆ ಕೇಳಬೇಕು, ಎಲ್ಲಾ ಸಮೃದ್ಧಿ ಇರಬೇಕು. ಹೇಗ್ರಿ ಸಿಗುತ್ತೆ? ನೋ ಚಾನ್ಸ್, ನೋ ಚಾನ್ಸ್. ಯಾಕಂದ್ರೆ ನಮ್ಮ ಬುದ್ಧಿ ಚಲೋ ಇಲ್ಲ, ನಮ್ಮ ಮನಸ್ಸು ಚೆನ್ನಾಗಿಲ್ಲ, ಇನ್ನೊಬ್ಬರ ಬಗ್ಗೆ ನಮಗೆ ದಯೆ ಇಲ್ಲ, ಅನುಕಂಪ ಇಲ್ಲ, ಮಾನವೀಯತೆಗಳಿಲ್ಲವೇ ನಮ್ಮ ಹತ್ರ. ಮಾನವೀಯತೆ ಇಲ್ಲ. ಹಾಗಾದಾಗ ನಮ್ಮಲ್ಲಿ ಒಳ್ಳೆಯ ಹಾರ್ಮೋನುಗಳು ಹೇಗೆ ಬಿಡುಗಡೆ ಆಗ್ತಾವ್ರಿ? ಬರೀ ಕೆಟ್ಟ ಹಾರ್ಮೋನುಗಳು ಬಿಡುಗಡೆ ಆಗ್ತಾವ. ಹೀಗಾಗಿ ಇವತ್ತಿನ ದಿವಸ ಗಣಘೋರವಾದಂತಹ ಕಾಯಿಲೆಗಳು ಬರ್ಲಿಕ್ಕೆ ಹತ್ತಾವ. ನಮ್ಮ ಮಿಸ್ಟೇಕ್ಲಿಂದ ಅವೆಲ್ಲ ಆಗ್ತಾ ಇರೋದು. ಅದಕ್ಕೆ ನಾವು ದಯವಿಟ್ಟು ಇವತ್ತಿನಿಂದಾದ್ರೂ ಸ್ವಲ್ಪ ಎಚ್ಚೆತ್ತುಕೊಂಡು ನಮ್ಮ ಜೀವನವನ್ನ ನಾವು ವೆಲ್ನೆಸ್ ನಲ್ಲಿ ತಗೊಂಡು ಬರೋಣ. ನಾವೆಲ್ಲ ವೆಲ್ನೆಸ್ ಇಂಡಸ್ಟ್ರಿಯನ್ನ ಬೆಳೆಸೋಣ ಅನ್ನುವಂತಹ ಮಾತನ್ನ ನಾನು ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಏನಿಲ್ಲ, ನಾವು ಮಾಡ್ಬೇಕಾಗಿರೋದು ಇಷ್ಟೇ. ಒಂದು, ಶುದ್ಧ ಆಹಾರವನ್ನ ಸೇವಿಸಬೇಕು. ಅದು ಸಿಗ್ತಾ ಇಲ್ಲ, ಕಾರಣ ನಾವೇನ್ ಮಾಡ್ಬೇಕು, ನಮ್ಮಂತಹ ಡಿಎಕ್ಷನ್ ಸಪ್ಲಿಮೆಂಟ್ಗಳನ್ನ, ನಮ್ದು ಎಲ್ಲ ಅದ ನೋಡ್ರಿ, ಟೀ ಅದ, ಕಾಫಿ ಅದ, ಬಹಳ ಅದಾವು, ಕೊಕೋಜಿ ಅದ, ನಮ್ದು ಒಳ್ಳೆಣ್ಣೆ ಅದ, ನಮ್ದು ಒಳ್ಳೆಯ ಒರಿಜಿನ್ ಕೊಕೊನಟ್ ಆಯಿಲ್ ಅದ, ನಮ್ದು ಒಳ್ಳೆ ಸೋಪ್ ಅದ, ಪೇಸ್ಟ್ ಅದ್ಭುತವಾಗಿದಾವ. ಅದ್ರ ಬಗ್ಗೆ ಏನ್ ಹೇಳುದು, ತಿರ್ಗಾ ಮುರ್ಗ ಹೇಳುದು ಬೇಡ. ನಾವು ಅಂಥ ಒಳ್ಳೊಳ್ಳೆಯದನ್ನ, ಆರೋಗ್ಯಕರವಾಗಿರುವುದನ್ನ ಸೇವನೆ ಮಾಡೋಣ. ಆಮೇಲೆ ನಾವು ಒಳ್ಳೆಯ ವ್ಯಾಯಾಮ ಮಾಡೋಣ, ಮೈತುಂಬ ಕೆಲಸ ಮಾಡೋಣ, ಎಲ್ಲರೂ ಕೂಡಿ ಎಲ್ಲರ ಟ್ರಿಪ್ ಹೋಗೋಣ, ಖುಷಿ ಖುಷಿಯಾಗಿರೋನು. ಆ ಖುಷಿ ನಮ್ಮ ದೇಹದೊಳಗೆ ಒಳ್ಳೆ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ನಾವೆಲ್ಲರೂ ಗೆಟ್ ಟುಗೆದರ್ ಮಾಡೋಣ, ನಾವೆಲ್ಲರೂ ಒಳ್ಳೆಯದನ್ನ ಮಾತಾಡೋಣ, ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ನಮಗೆ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ. ಕಾಮೆಂಟ್ ಬಾಕ್ಸ್ ನೊಳಗೆ ನಿಮ್ಮ ಅಭಿಪ್ರಾಯಗಳನ್ನ ಬರೀರಿ. ನಿಮ್ಮ ಅಭಿಪ್ರಾಯಗಳನ್ನ ಬರೆಯುವುದರಿಂದ ಅಥವಾ ಒಳ್ಳೆಯದು ಅಂತ ಹೇಳುವುದರಿಂದ ನಿಮ್ಮ ಯೋಗ್ಯತೆ, ನಿಮ್ಮ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಒಳ್ಳೆಯ ಕೆಲಸವನ್ನ ನೀವು ಸೇರಿ ಮಾಡೋಣ. ನಾವು ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಬರೋಣ, ಸದಾ ಖುಷಿಯಾಗಿರೋಣ, ಆರೋಗ್ಯವಂತರಾಗಿರೋಣ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.